ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ, ಅದುವೇ ಒಂದು ಅದ್ಭುತವಾದ ಸಿಂಪಲ್ ಆಗಿ ಕುಕ್ಕರ್ ಅಲ್ಲಿ ಮಾಡ್ತಕ್ಕಂಥ ಒಂದು ಚಿಕನ್ ಫ್ರೈ. ಹೌದು, ಇದಂತೂ ತುಂಬಾ ಅಂದ್ರೆ ತುಂಬಾನೇ ಈಸಿ. ಬ್ಯಾಡ್ಗೆ ಮೆಣಸಿನ್ಕಾಯಿನ ನೆನೆಸಿ ಸಿಂಪಲ್ ಆಗಿ ಅತಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಒಂದು ಅದ್ಭುತವಾದ ಫ್ರೈ ಮಾಡ್ಕೊಂತ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಈ ಒಂದು ರೆಸಿಪಿಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ ನಡೀರಿ, ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ. ನೋಡಿ ಸ್ನೇಹಿತರೆ, ಈ ಒಂದು ರೆಸಿಪಿ ಮಾಡೋದು ಆಸ್ ಸಿಂಪಲ್ ಆಸ್ ಇಟ್ ಇಸ್. ಇದರಲ್ಲಿ ಮೊದಲನೇದಾಗಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡು ಕರಿ ಕಟ್ ಮಾಡಿಬಿಟ್ಟು ಚೆನ್ನಾಗಿ ನೀರಲ್ಲಿ ಒಂದು 2-3 ಸತಿ ತೊಳೆದಿದ್ದೀನಿ. ಇದರಲ್ಲಿ ಮೊದಲನೇದಾಗಿ ಸ್ವಲ್ಪ ವಾಸನೆ ಹೋಗುತ್ತಲ್ಲ, ಸೊ ಆಗ ಒಂದು ಕಾರಣಕ್ಕಾಗಿ ಸ್ವಲ್ಪ ಅರಿಶಿನವನ್ನು ಹಾಕೊಳ್ತೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕೊಂಡು ಇದನ್ನ ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಆಗ್ಲಿಕ್ಕೆ ಮಿಕ್ಸ್ ಮಾಡಿ, ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ. ಸೊ ಹಾಗಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಂದ ಮಿಕ್ಸ್ ಆಗಿದೆಲ್ಲ, ಈ ಒಂದು ಅರ್ಧ ಗಂಟೆಯಿಂದ 20 ನಿಮಿಷದವರೆಗೂ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡುವ. ಇಲ್ಲಿ ನಾನು ಈಗ ಏನ್ ಮಾಡ್ತೀನಿ ನೋಡಿ, ನಾ ಹೇಳಿದ್ನಲ್ಲ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ. ಒಳ್ಳೆ ಕ್ವಾಲಿಟಿಯ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು 10 ತಗೊಂಡು 7ರಿಂದ 8 ಅಥವಾ 10 ಆದ್ರೂ ತಗೊಂಡು ನೀರಲ್ಲಿ ನೆನೆಸಿ. ನೆನೆಸಿದಾಗ ಏನಾಗುತ್ತೆ, ಈ ಬ್ಯಾಡ್ಗೆ ಮೆಣಸಿನ್ಕಾಯಿ ಅನ್ನೋದು ಸ್ವಲ್ಪ ಫ್ಲಫ್ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಆಗುತ್ತೆ. ಸೊ ಈಗ ಇದು ನೆಂದಿರ್ತಕ್ಕಂಥ ಈ ಬ್ಯಾಡ್ಗೆ ಮೆಣಸಿನ್ಕಾಯಿನೆಲ್ಲ ಮಿಕ್ಸಿ ಜಾರಲ್ಲಿ ನೀರಿನ ಸಮೇತ ಹಾಕೊಂಡು ಇದರಲ್ಲೇ ಒಂದು ಗಡ್ಡೆ ಬೆಳ್ಳುಳ್ಳಿ, ಹೆಚ್ಚು ಕಮ್ಮಿ 7ರಿಂದ 8 ಅನ್ಕೊಳ್ಳಿ, ಈ ಹೆಸರುಗಳನ್ನೆಲ್ಲ ಹಾಕ್ಬಿಟ್ಟು ಒಂದು ಸೂಪರ್ ಫೈನ್ ಪೇಸ್ಟ್ ಆಗಿ ನಾವು ಮಾಡ್ಕೊಂಡು ಬರ್ಬೇಕಾಗುತ್ತೆ. ನೋಡಿ, ಲಿಟ್ರಲಿ ಈ ರೀತಿ ಇರಬೇಕು, ಗಂಧ ಇದ್ದಂಗೆ ಇರ್ಬೇಕಾದ್ರೆ. ಇಷ್ಟು ಫೈನ್ ಆಗಿದ್ರೆ ಇದು ಪರ್ಫೆಕ್ಟ್ ಆಗಿದೆ ಅನ್ಬಿಟ್ಟು ಅರ್ಥ. ಸೊ ಈಗ ಇದನ್ನ ಸಹ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಸೊ ಇಲ್ಲಿ ನೋಡಿ, ಒಂದು ಕುಕ್ಕರ್ ಅನ್ನ ತಗೊಂಡಿದ್ದೀನಿ. ಕುಕ್ಕರ್ ಚಂದ ಬಿಸಿ ಆಗ್ಬೇಕು. ಕುಕ್ಕರ್ ಮಾಡಿದ್ರೆ ಈಸಿ ಅನ್ನೋ ಒಂದು ಕಾರಣಕ್ಕಾಗಿ ಅಷ್ಟೇ. ಹೊಸಬ್ರು ಯಾರನ್ನ ಇದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಇದರಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಚಂದ ಬಿಸಿ ಆಗ್ಬೇಕು. ಎಣ್ಣೆ ಚಂದ ಬಿಸಿ ಆದ ನಂತರ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ಳುವ. ನೋಡಿ, ಈ ಜೀರಿಗೆ ಆದ ನಂತರ ಇದರಲ್ಲಿ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹೆಚ್ಚು ಕಮ್ಮಿ ಸ್ವಲ್ಪ ಹಾಕೊಳ್ಳಿ. ಹಾಗೆ ಒಂದೇ ಒಂದು ಈರುಳ್ಳಿ ಅಂತಕ್ಕಂಥದ್ದೇನಿಲ್ಲ, ಸ್ವಲ್ಪ ಮೀಡಿಯಂ ಆಗಿ ಕಟ್ ಮಾಡಿರ್ತಕ್ಕಂಥದ್ದನ್ನ ಹಾಕೊಂಡು ಈಗ ಈರುಳ್ಳಿ ಅಂತಕ್ಕಂಥದ್ದು ಸ್ವಲ್ಪ ಬಾಡಬೇಕು. ಅಲ್ಲಿವರೆಗೂ 1 ನಿಮಿಷ 1.5 ನಿಮಿಷದವರೆಗೂ ಇದು ಚೆನ್ನಾಗಿ ಬಾಡಿದ್ರೆ ಸಾಕಾಗುತ್ತೆ. ಸ್ವಲ್ಪ ಸಾಟ್ ಆಗ್ಬೇಕು. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ, ಸ್ವಲ್ಪ ಬಾಡಿದೆಲ್ಲ. ಈ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬೇಕಾಗತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಇದನ್ನ ಕುಕ್ ಮಾಡುವ. ಇದೆಲ್ಲ ಒಂದು ಕ್ರಮ ಕಂಡ್ರಿ. ಯಾವ ಇಂಗ್ರೀಡಿಯೆಂಟ್ಸ್ ಯಾವ ಟೈಮಲ್ಲಿ ಆಗ್ಬೇಕನ್ನೋದೇ ನಮ್ಮ ಇಂಡಿಯನ್ ಸ್ಪೆಷಾಲಿಟಿ, ನಮ್ಮ ಇಂಡಿಯನ್ ಕುಕಿಂಗ್ ನ ಒಂದು ಸ್ಪೆಷಾಲಿಟಿ. ಸೊ ಈಗ ನೋಡಿ, ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಈ ಒಂದು ಚಿಕನ್ ನೆಲ್ಲನ್ನು ಈ ಒಂದು ಮಿಕ್ಸ್ಚರ್ ಅಲ್ಲಿ ಹಾಕೊಂಡು, ಸೊ ಈಗ ಇದನ್ನು ಸಹ ಈ ಚಿಕನ್ ಅಂತಕ್ಕಂಥ ಸ್ವಲ್ಪ ವೈಟಿಶ್ ಆಗಿ ಟರ್ನ್ ಆಗುತ್ತೆ, ಸ್ವಲ್ಪ ನೀರ್ ಬಿಡ್ಲಿಕ್ಕೆ ಶುರು ಆಗುತ್ತೆ. ನೀರ್ ಬಿಡೋದಿಕ್ಕೆ ಆ ಒಂದು ಸಂದರ್ಭದವರೆಗೂ ನಾವು ಇದನ್ನ ಹೈ ಫ್ಲೇಮ್ ಅಲ್ಲಿ ಕುಕ್ ಮಾಡುವ. ನೋಡ್ತಿದ್ರಲ್ಲ, ಈಗೆಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಇದರಲ್ಲಿ ಸ್ವಲ್ಪ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಇದು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಇದು ಕಾರಣ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಬಾಡಿ ಕೊಡುತ್ತೆ, ಗ್ರೇವಿಗೆ ಒಂದು ಒಳ್ಳೆ ಬಾಡಿ ಕೊಡುತ್ತೆ. ಅದಾದ ನಂತರ ನಾವು ಏನಿದು ಚಿಲ್ಲಿ ಪೇಸ್ಟ್ ಮಾಡಿದ್ವಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿದು ಚಿಲ್ಲಿ ಪೇಸ್ಟ್, ಈ ಪೇಸ್ಟ್ನೆಲ್ಲನೂ ಈಗ ಈ ಒಂದು ಮಿಶ್ರಣದಲ್ಲಿ ಹಾಕೊಂಡ್ಬಿಡುವ. ಈಗ ನೋಡಿಪ್ಪ, ಮಿಕ್ಸ್ ಮಾಡಿ ಆ ಕಲರ್ ನೋಡಿ, ಏನಾದ್ರೂ ಒಂದು ಸ್ವಲ್ಪ ಆದ್ರೂ ಕಲರ್ ಯೂಸ್ ಮಾಡಿದ್ರೆ ಏನಿಲ್ಲ, ಇದೆಲ್ಲ ಕಂಪ್ಲೀಟ್ ನಮ್ಮ ಬ್ರೈಟ್ ರೆಡ್ ಗ್ರೀನ್ ಚಿಲ್ಲೀಸ್ ಏನಿದೆ ಬ್ಯಾಡ್ಗಿದು, ಅದ್ರದ್ದೊಂದು ಮ್ಯಾಜಿಕ್ ಇದು. ಯಾರನ್ನ ಹೊಸಬ್ರು ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ತಾರೆ, ಇಷ್ಟೊಂದು ಖಾರ ಅಂದ್ಬಿಟ್ಟು. ಏನು ಗಾಬರಿ ಬೀಳೋ ಅವಶ್ಯಕತೆ ಇಲ್ಲ, ಇರೋದು ಖಾರನೇ ಇರೋದಿಲ್ಲ, ಮೈಲ್ಡ್ ಆಗಿರುತ್ತೆ ನೀವು ಇಷ್ಟು ಹಾಕೋದು ಸಹ, ಬಟ್ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಸೊ ನೀರನ್ನ ಹಾಕೊಂಡು ಅದನ್ನೇನೋ ಇರ್ತಕ್ಕಂಥದ್ದು ವೇಸ್ಟ್ ಮಾಡಿದ್ರೆ ಆ ನೀರನ್ನು ಸಹ ಇದರಲ್ಲಿ ಹಾಕೊಂಡು ಒಮ್ಮೆ ಕ್ಲೀನಾಗಿ ಒಂದಕ್ಕೊಂದು ಮಿಕ್ಸ್ ಆಗುವ ಹಾಗೆ ಇದನ್ನ ಒಮ್ಮೆ ಕ್ಲೀನ್ ಆಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿಪ್ಪ, ಕೊನೆಗೆಲ್ಲ ಸ್ವಲ್ಪ ಬಿಸಿ ಆಗಿದೆ. ಈಗ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಇದನ್ನ 3 ವಿಜಿಲ್ ಅವರು ನಾನು ಕುಕ್ ಮಾಡ್ತೀನಿ. ಅಂದ್ರೆ ಹೆಚ್ಚು ಕಮ್ಮಿ ಚಿಕನ್ ಅಂತಕ್ಕಂಥದ್ದು ಫುಲ್ ಕುಕ್ ಆಗ್ಬಿಡ್ಬೇಕು ಅಲ್ಲಿವರೆಗೂ. ಈಗ ಲಿಡ್ನ ಓಪನ್ ಮಾಡಿ ನೋಡ್ತೀನಿ. ನೋಡಿ, ಎಲ್ಲಿವರೆಗೂ ಕುಕ್ ಆಗಿರುತ್ತೆ ಚಿಕನ್ ಬಿಟ್ಟು. ನೋಡ್ತಿರಲ್ಲ, ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಚಿಕನ್ ಎಲ್ಲ 90 ಅಲ್ಲ 100% ಕುಕ್ ಆಗ್ಬಿಟ್ಟಿದೆ, ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ. ಸೊ ಬಟ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಜಾಸ್ತಿ ಸ್ವಲ್ಪ ನೀರ್ ಅಂಶ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನೀರ್ ಅಂಶನ ಹೋಗೋವರೆಗೂ ಸ್ವಲ್ಪ ನಾವು ಇದನ್ನ ಕುಕ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಹೆಚ್ಚು ಕಮ್ಮಿ ಒಂದು 2 ನಿಮಿಷಗಳ ಕಾಲ ಇದನ್ನ ಸ್ವಲ್ಪ ನಾವು ಕುಕ್ ಮಾಡ್ಲೇಬೇಕಾಗತ್ತೆ. ಸೊ ಇದೇನ್ ಮಾಡ್ತಾ ಇದ್ದೀನಿ, ಮಧ್ಯದಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನೊಂದು ವಿಚಾರ ಮರ್ತಿದ್ದೆ. ಏನಪ್ಪಾ ಅಂತ ಹೇಳಿದ್ರೆ, ಗರಂ ಮಸಾಲಾ ಪೌಡರ್ ಹಾಕೋದು. ಜಸ್ಟ್ ಒಂದು 1/4 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಆದ್ರೂ ನೀವು ಹಾಕೋಬಹುದು. ಈ ಗರಂ ಮಸಾಲಾ ಪೌಡರ್ ಅನ್ನ ನಾನು ಇದರಲ್ಲಿ ಹಾಕೊಳ್ತೇನೆ.
ಈಗ ಒಮ್ಮೆ ಕ್ಲೀನಾಗಿ ಇನ್ನೊಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಈ ಒಂದು ಗ್ರೇವಿ ಏನಿದೆ ಇದು ಸ್ವಲ್ಪ ಸೆಮಿ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಇರಬೇಕಾಗತ್ತೆ. ಸೊ ಹಾಗಾಗಿ ಇನ್ನು ಸ್ವಲ್ಪ ಇದು ಗ್ರೇವಿ ಇನ್ನ ಸ್ವಲ್ಪ ಎವಾಪರೇಟ್ ಆಗಬೇಕಾಗಿದೆ, ಇನ್ನು ಸ್ವಲ್ಪ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಆ ಒಂದು ಕಾರಣಕ್ಕಾಗಿ ನಾವು ಚಪಾತಿ ಮತ್ತೆ ರೊಟ್ಟಿ ಜೊತೆ ತಿಂತೀವಲ್ಲ, ಸ್ವಲ್ಪ ಸೆಮಿ ಗ್ರೇವಿ ಇದ್ರೇನೆ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ, ಇವಾಗೆಲ್ಲ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ. ಸುಮಾರು ಒಂದು 2 ನಿಮಿಷ ಕಾಲ ಹೈ ಫ್ಲೇಮ್ ಅಲ್ಲಿ ಮಾಡಿದ್ದಕ್ಕೆ ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದೆಲ್ಲ ಪರ್ಫೆಕ್ಟ್ ಆಗಿರೋದಕ್ಕೆ ನೀವು ಈ ಟೈಮಲ್ಲಿ ಏನಾದ್ರು ಇದ್ರೆ ನೀವು ಸೀಸನಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಉಪ್ಪು ಖಾರ ಏನಾದ್ರು ಬೇಕಾ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದರಲ್ಲೆಲ್ಲ ಕರೆಕ್ಟ್ ಆಗಿದೆ. ಸೊ ಈಗ ನೋಡಿ ಒಂದು ಒಗ್ಗರಣೆ, ನನ್ನ ಒಂದು ಸ್ಪೆಷಲ್ ಒಗ್ಗರಣೆ ಬೇಕು, ಅದಕ್ಕಾಗಿ ನಾನು ಏನ್ ಮಾಡ್ತೀನಿ, 1 ಟೇಬಲ್ ಸ್ಪೂನ್ ಅಷ್ಟು ಮನೇಲೆ ಮಾಡಿರತಕ್ಕಂಥ ಒಂದು ತುಪ್ಪವನ್ನು ನಾನು ಹಾಕೊಳ್ತೇನೆ. ತುಪ್ಪ ಸ್ವಲ್ಪ ಚಂದ ಕರಗ್ಲಿ, ಹಾಗೆ ಸ್ವಲ್ಪ ಬಿಸಿ ಸಹ ಆಗ್ಲಿ. ಸೊ ಇದರಲ್ಲಿ ಜಜ್ಜಿರ್ತಕ್ಕಂಥ ಒಂದು 4-5 ಬೆಳ್ಳುಳ್ಳಿ, ಹಾಗೆ ಒಂದು 3 ಹಸಿರು ಮೆಣಸಿನಕಾಯಿ ಸ್ಲಿಟ್ ಮಾಡಿರ್ತಕ್ಕಂಥದ್ದು, ಇವನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡುವ, ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಬಂದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಆ ಒಂದು ಟೇಸ್ಟ್ ಮಜಾನೇ ಬೇರೆ. ಈ 2 ಕಾಂಬಿನೇಷನ್ ಒಂದು ಅದ್ಭುತ. ಈಗ ಫ್ಲೇಮ್ ಆಫ್ ಮಾಡಿದ ನಂತರ ಒಂದೇ ಒಂದು ಚಿಟಿಕೆ ಅಷ್ಟು ಕಸ್ತೂರಿ ಮೆಂತ್ಯನ ಹಾಕಿ. ಕಸ್ತೂರಿ ಮೆಂತ್ಯ ಫ್ಲೇಮ್ ಹಾಕಿದ ನಂತರ, ಫ್ಲೇಮ್ ಆಫ್ ಮಾಡಿದ ನಂತರ ಹಾಕಿ. ಯಾಕಂತ ಹೇಳಿದ್ರೆ ಆ ರೆಸಿಡ್ಯೂಯಲ್ ಹೀಟ್ ಅಲ್ಲ, ಇದು ಒಳ್ಳೆ ಫ್ಲೇವರ್ ಮತ್ತೆ ಬೆಂದ್ಬಿಡುತ್ತೆ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಈಗ ನೋಡಿ ನಾವು ಏನ್ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಈ ತುಪ್ಪದ ಒಗ್ಗರಣೆಯನ್ನ ಕೊಡಿ. ಚಿಕನ್ ಫ್ರೈಗೆ ತುಪ್ಪದ ಒಗ್ಗರಣೆನ ಅಂತ ನಿಮಗೆ ಡೌಟ್ ಬರ್ಬೋದು. ಹೌದು, ಒಮ್ಮೆ ಈ ಒಂದು ಫ್ಲೇವರ್ನ ನೀವು ಕೊಟ್ಟು ನೋಡಿ, ಆ ಚಿಕನ್ ಮಜಾ ಹೇಗಿರುತ್ತೆ ಅಂದ್ಬಿಟ್ಟು. ನೀವು ಯಾವತ್ತೂ ಸಹ ಇಷ್ಟು ಅದ್ಭುತವಾದ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಫ್ರೈನ ನೀವು ಟೇಸ್ಟ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ, ಅದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ಇದರಲ್ಲಿ ಈ ಕೊತ್ತಂಬರಿ ಸೊಪ್ಪು ಕೊನೆಯದಾಗ ಸ್ವಲ್ಪ ಹಾಕ್ಬಿಡುವ, ನಿಮ್ ಶ್ರದ್ಧಾನುಸಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕೊನೆಗೆ ಮಿಕ್ಸ್ ಮಾಡಿ. ನೋಡ್ರಿ ಎಷ್ಟು ಚಂದ ಇದೆ ಅನ್ಬಿಟ್ಟು. ಆ ಕಲರ್ ನೋಡಿ, ಎಲ್ಲರೂ ನೋಡಿದ್ರೆ ರೆಸ್ಟೋರೆಂಟ್ಸ್ ಅಲ್ಲಿ ಎಷ್ಟು ಕಲರ್ಸ್ ಯೂಸ್ ಮಾಡಿ ನೀಡ್ ಮಾಡ್ತಾರೆ, ಬಟ್ ಇಲ್ಲಿ ನೋಡಿ ಮನೇಲೆ ನೀವು ಖುದ್ದಾಗಿ ನೀವು ಮಾಡಿದಿರ, ಒಂದ್ ಸ್ವಲ್ಪ ಕೂಡ ಕಲರ್ ಇಲ್ಲ. ಆ ಲಶ್ ರೆಡ್ ಕಲರ್ ನೋಡಿ, ಆ ಮಜಾ ಬಾಬಾ. ಆ ತುಪ್ಪದ ಒಗ್ಗರಣೆ ಬೀಳುತ್ತಲ್ಲ, ಹೋಲ್ ಡೈನಾಮಿಕ್ಸ್ ಚೇಂಜ್ ಮಾಡ್ಬಿಡ್ತಾರೆ ರೆಸಿಪಿದು, ಅಷ್ಟು ಅದ್ಭುತವಾಗಿರುತ್ತೆ. ಆ ಗ್ರೇವಿ ಚಪಾತಿ ಇಲ್ಲದ ಇನ್ನ ಮಜಾ ಅಂತ ಹೇಳಿದ್ರೆ ಅಕ್ಕಿ ರೊಟ್ಟಿ ಕಣ್ರಿ. ಮನೇಲಿ ಮಾಡಿರ್ತಕ್ಕಂಥ ಅಕ್ಕಿ ರೊಟ್ಟಿ ಇದೊಂದು ಫ್ರೈ ಮಾಡ್ಕೊಂಡು ನೀವು ತಿಂತಾ ಇರಿ, ಆಹಾ ಸ್ವರ್ಗಕ್ಕೆ 3 ಗೇಣು, ಅಷ್ಟು ಅದ್ಭುತವಾಗಿರುತ್ತೆ. ಆಹಾ ಎಷ್ಟು ಅದ್ಭುತವಾಗಿದೆ ನೋಡಿ, ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಉಡ್ತಾ ಇದೆ. ಟೇಸ್ಟ್ ಹೇಳ್ತೀನಲ್ಲ, ಅಮೃತ ರೀ, ಲಿಟ್ರಲಿ ಅಮೃತ, ಅಷ್ಟು ಚಂದ ಬರುತ್ತೆ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ? ಹಾಗಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲ್ ಮಾಡಿ. ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದ್ರೆ ನಾನು ಮತ್ತೆ ಇದೇ ರೀತಿ ಇನ್ನ ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.